ಸ್ನೇಹಿತರೆ, ಭಾರತದ ಇಂಧನ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಗೆ ಕಾರಣವಾಗಬಹುದಾದ ಒಂದು ಮಹತ್ವ ಸುದ್ದಿ ಹೊರಬಿದ್ದಿದೆ. ಅಂಡಮಾನ್ ಸಮುದ್ರದಲ್ಲಿ ಭಾರತಕ್ಕೆ ಬೃಹತ್ ಪ್ರಮಾಣದ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂಬ ಮಾಹಿತಿ ದೇಶದಾದ್ಯಂತ ಎಲ್ಲೆಡೆ ಇವಾಗ ಚರ್ಚೆಯಾಗ್ತಾ ಇದೆ. ಹಾಗಾದರೆ ಈ ಗ್ಯಾಸ್ ನಿಕ್ಷೇಪ ಎಲ್ಲಿದೆ, ಇದರ ಮಹತ್ವ ಏನು, ಇದು ಭಾರತದ ಆರ್ಥಿಕತೆಗೆ ಹೇಗೆ ಸಹಾಯ ಮಾಡಲಿದೆ ಮತ್ತು ಯಾಕೆ ಇದನ್ನು ಗ್ಯಾಸ್ ಜಾಕ್ಪಾಟ್ ಎಂದು ಕರೆಯುತ್ತಾರೆ, ಈ ಎಲ್ಲ ವಿಷಯ ತಿಳಿಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಅಂಡಮಾನ್ ಸಮುದ್ರದಲ್ಲಿ ಏನು ಸಿಕ್ಕಿದೆ? ಇತ್ತೀಚೆಗೆ ಭಾರತದ ತೈಲ ಮತ್ತು ಅನಿಲ ಅನ್ವೇಷಣಾ ಸಂಸ್ಥೆಯಾದ ಆಯಿಲ್ ಇಂಡಿಯನ್ ಲಿಮಿಟೆಡ್ ಅಂಡಮಾನ್ ಸಮುದ್ರದಲ್ಲಿ ನಡೆಸಿದ ಪರಿಶೋಧನೆಯಲ್ಲಿ ನೈಸರ್ಗಿಕ ಅನಿಲ ಅಸ್ತಿತ್ವವನ್ನು ಪತ್ತೆ ಹಚ್ಚಿದೆ. ಈ ಅನ್ವೇಷಣೆ ಅಂಡಮಾನ್ ದ್ವೀಪಗಳ ಸಮೀಪದ ಆಳ ಸಮುದ್ರ ಪ್ರದೇಶದಲ್ಲಿ ನಡೆದಿದೆ. ಪರಿಶೋಧನಾ ಬಾವಿಯಿಂದ ನಿರಂತರವಾಗಿ ಅನಿಲ ಹೊರಬರುತ್ತಿದ್ದು ಕಂಡುಬಂದಿದೆ. ಅಲ್ಲಿ ಗಮನಾರ್ಹ ಪ್ರಮಾಣ ಗ್ಯಾಸ್ ಸಂಗ್ರಹ ಇರಬಹುದೆಂದು ನಿರೀಕ್ಷೆ ಮೂಡಿದೆ. ಯಾಕೆ ಇಷ್ಟು ದೊಡ್ಡ ಸುದ್ದಿಯಾಗಿ ಇದು ಹರಡಿದೆ ಎಂದು ನೋಡೋದಾದರೆ, ಭಾರತ ತನ್ನ ತೈಲ ಮತ್ತು ಅನಿಲ ಬಹುಪಾಲನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ. ಅದೆಲ್ಲ ಸರಿಯಾದ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವುದೇ. ಭಾರತ ನಮ್ಮ ಇವಾಗ ಆಯಿಲ್ ಆಗಲಿ, ಫ್ಯೂಲ್ ಆಗಲಿ, ಗ್ಯಾಸ್ ಆಗಲಿ ಎಲ್ಲ 85% ಬೇರೆ ದೇಶದಿಂದ ಆಮದು ಮಾಡ್ಕೊತಾ ಇರೋದೆ. ಯಾಕಂದರೆ ಇವಾಗ ಇರಾನ್ ಮತ್ತು ಅಮೇರಿಕ ಎರಡೂ ದೇಶಗಳು ಯುದ್ಧಗಳು ನಡೀತಿದ್ರೆ ಆ ಎಫೆಕ್ಟ್ ನಮ್ಮ ಮೇಲೆ ಸಮೇತ ಬೀಳ್ತಾ ಇದೆ. ಅಲ್ಲಿ ಗ್ಯಾಸ್ ನಮಗೆ ಇಂಪೋರ್ಟ್ ಮಾಡೋದು, ಆದ್ದರಿಂದ ಗ್ಯಾಸ್ ಎಲ್ಲ ರೇಟೆಲ್ಲ ರೈಸ್ ಆಗೋಯಿತು ಇದ್ದಕ್ಕಿದ್ದಂಗೆ. ಎಲ್ಲ ಇನ್ನು ಬೇಜಾನ್ ಅಸೌಲಭ್ಯ ವಸತಿಗಳೆಲ್ಲ ನಮಗೆ ಕಂಡು ಬಂದು ಸಾಕಷ್ಟು ನಷ್ಟ ಸಮೇತ ಆಗೋಯಿತು. ಟ್ಯಾಕ್ಸ್ ರೇಟ್ ಎಲ್ಲ ಜಾಸ್ತಿ ಆಗೋಯಿತು. ಅದೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಇಂಧನ ಆಮದಿಗಾಗಿ ನಮ್ಮ ಭಾರತ ಖರ್ಚು ಮಾಡಲಾಗುತ್ತಿದೆ. ಆದರೆ ಅಂಡಮಾನ್ ಸಮುದ್ರದಲ್ಲಿ ಪತ್ತೆಯಾದ ಈ ಗ್ಯಾಸ್ ನಿಕ್ಷೇಪ ದೊಡ್ಡ ಪ್ರಮಾಣದಲ್ಲಿ ಇದೆ ಎಂದು ಸ್ಥಾಪಿಸಿದರೂ ಭಾರತ ಮತ್ತು ಆಮದು ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಎಂದು ಸಮೇತ ಹೇಳ್ತಾ ಇದೆ. ಇದು ಇವಾಗ ಕಂಡುಹಿಡಿದು ದೊಡ್ಡ ಪ್ರಮಾಣದಲ್ಲಿ ಸಮೇತ ಇದೆ ಅಂತ ಹೇಳ್ತಾ ಇದೆ. ಇದು ದೇಶದ ಇಂಧನ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸ್ತಿದೆ ಅಂತ ಹೇಳ್ತಾನೆ ಇದೆ. ಮತ್ತು ನಮ್ಮ ಭಾರತಕ್ಕೆ ಆರ್ಥಿಕತೆಗೆ ಹೇಗೆ ಲಾಭವನ್ನು ನೋಡೋದಾದರೆ, ಈ ಅನಿಲ ವಾಣಿಜ್ಯ ಉತ್ಪಾದನೆಗೆ ಬಂದರೆ ಹಲವು ರೀತಿಗಳು ಲಾಭಗಳಿವೆ. ಏನೆಂದರೆ, ಮೊದಲನೇದಾಗಿ ದೇಶದ ಇಂಧನ ಅವಲಂಬನೆ ಕಡಿಮೆಯಾಗ್ತಿದೆ. ಎರಡನೇದಾಗಿ ಸಾವಿರಾರು ಹೊಸ ಉದ್ಯೋಗಗಳ ಅವಕಾಶಗಳು ಸಮೇತ ಅಲ್ಲಿ ಸೃಷ್ಟಿಯಾಗ್ತವೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾದರೆ ಹೊಸ ಕೈಗಾರಿಕೆಗಳು ಮತ್ತು ಹೂಡಿಕೆಗಳು ಎಲ್ಲ ಹೆಚ್ಚಾಗ್ಬೋದು ಅಂತಲೇ ಹೇಳ್ಬೋದು. ನಾಲ್ಕನೇದಾಗಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೆಚ್ಚಿನ ಆದಾಯ ಸಮೇತನೇ ಬರಬಹುದು. ಇದರ ಪರಿಣಾಮವಾಗಿ ದೇಶದ ಆರ್ಥಿಕ ಬೆಳವಣಿಗೆಗೆ ಮತ್ತಷ್ಟು ವೇಗ ಸಿಗುವ ಸಾಧ್ಯತೆ ಸಮೇತ ಇದೆ. ಅಂಡಮಾನ್ ಪ್ರದೇಶ ಏಕೆ ಇಷ್ಟು ವಿಶೇಷ ಅಂತ ಹೇಳೋದಾದರೆ, ತಜ್ಞರ ಪ್ರಕಾರ ಅಂಡಮಾನ್ ಬಿಸಿಲಿನಲ್ಲಿ ಅಪಾರ ಪ್ರಮಾಣದ ಹೈಡ್ರೋಜನ್, ಕಾರ್ಬನ್ ಸಂಪನ್ಮೂಲಗಳು ಇರಬಹುದು. ಇದುವರೆಗೂ ನಡೆದಿರುವ ಕೆಲವು ಅನ್ವೇಷಣಾ ಕಾರ್ಯಕ್ರಮಗಳಲ್ಲಿ ಅನಿಲದ ಸುಳಿಗಳು ಸಿಕ್ಕಿವೆ ಅಂತಲೇ ತಜ್ಞರು ಹೇಳ್ತಾ ಇದ್ದಾರೆ. ಇದರಿಂದ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ತೈಲ ಮತ್ತು ಅನಿಲ ನಿಕ್ಷೇಪಗಳು ಪತ್ತೆಯಾಗುವ ಸಾಧ್ಯತೆಗಳು ಸಮೇತ ಇದೇನೆ ಅಂತಲೇ ಹೇಳ್ಬೋದು. ಇದೇ ಕಾರಣಕ್ಕೆ ಹಲವಾರು ಅಂಡಮಾನ್ ಪ್ರದೇಶವನ್ನು ಭಾರತ ಹೊಸ ಎನರ್ಜಿ ಎಂದು ಕರೆಯಲಾಗುತ್ತಿದೆ. ಈ ಜಾಕ್ಪಾಟ್ ನಿಜವೇ ಅಂತ ನೋಡೋದಾದರೆ, ಸದ್ಯಕ್ಕೆ ಗ್ಯಾಸ್ ಸಿಕ್ಕಿರೋದು ದೃಢಪಟ್ಟಿದೆ. ಅದು ಫೈರ್ ಎಲ್ಲ ಅಣಿಸಿ ಎಲ್ಲ ಚೆಕ್ ಮಾಡಿದೆ. ಆದರೆ ನಿಖರವಾಗಿ ಎಷ್ಟು ಪ್ರಮಾಣದಲ್ಲಿ ಅನಿಲ ಇದೆ ಎಂಬುದನ್ನು ಇನ್ನೂ ಪರೀಕ್ಷೆಗಳು ನಡೀತಾನೆ ಇದ್ದಾವೆ. ಇನ್ನು ನಿಖರವಾಗಿ ಅದು ಗೊತ್ತಿಲ್ಲ. ಅನಿಲದ ಒಟ್ಟು ಸಂಗ್ರಹ ಎಷ್ಟು, ಅದನ್ನು ಹೊರತೆಗೆಯುವುದು ಆರ್ಥಿಕವಾಗಿ ಲಾಭದಾಯಕವೇ, ಎಷ್ಟು ವರ್ಷಗಳ ಕಾಲ ಈ ಉತ್ಪಾದನೆ ಸಾಧ್ಯ ಐತೆ, ಈ ಎಲ್ಲ ಪ್ರಶ್ನೆಗಳಿಗೂ ಇನ್ನೂ ಸಮಯ ಇದೆ. ಅದು ಪರಿಶೋಧನೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಬರ್ತೈತೆ. ಈಗಾಗಲೇ ಇದು ವಿಶ್ವದ ಅತಿ ದೊಡ್ಡ ಅನಿಲ ಭಂಡಾರ ಎಂದು ಹೇಳಲು ಸಾಧ್ಯ ಇನ್ನೂ ಆಗ್ತಾಯಿಲ್ಲ. ಅದು ಇನ್ನೂ ಕಂಡು ಹಿಡಿತಾನೇ ಇದ್ದಾರೆ. ಇದು ಅದೇ ಆರಂಭಿಕ ಮಾಹಿತಿ ಭಾರತಕ್ಕೆ ಆಶಾದಾಯಕವಾಗಿದೆ ಅಂತಲೇ ಹೇಳ್ಬೋದು. ಇದು ನಮ್ಮ ಭಾರತದ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀಳುವುದಾದರೆ, ಈ ಯೋಜನೆ ಯಶಸ್ವಿಯಾದರೆ ಭಾರತ ಇಂಧನ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆ ಇಡಲಿದೆ. ದೇಶದ ಕೈಗಾರಿಕೆಗಳಿಗೆ ಕಡಿಮೆ ವೆಚ್ಚದಲ್ಲಿ ಅನಿಲ ಸಮೇತ ದೊರೆಯಬಹುದು. ಯಾಕಂದರೆ ಬೇರೆ ದೇಶಗಳಿಂದ ನಮಗೆ ಡಬಲ್ ತ್ರಿಬಲ್ ಟ್ಯಾಕ್ಸ್ಗಳು, ಅದರಿಂದ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದ್ರಿಂದ ಟ್ಯಾಕ್ಸ್ ಎಲ್ಲ ಕಡಿಮೆ ಇರ್ತೈತೆ. ಅದಕ್ಕೆ ಕಡಿಮೆ ವೆಚ್ಚದಲ್ಲಿ ಸಿಗ್ಬೋದು. ವಿದ್ಯುತ್ ಉತ್ಪಾದನೆ ಇನ್ನೂ ಹೆಚ್ಚಾಗಬಹುದು. ಇಂಧನ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತ ಎಂಬ ಗುರಿಗೆ ಮತ್ತಷ್ಟು ಬಲ ಸಿಗ್ಬೋದು. ಇದು ಮುಂದಿನ ಕೆಲವು ವರ್ಷಗಳ ಭಾರತ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗುವ ಚಾನ್ಸ್ ತುಂಬಾ ಇದೆ. ಯಾಕಂದರೆ ನಾವು ಬೇರೆ ದೇಶದಿಂದ ಎಲ್ಲ ಆಮದನ್ನು ಮಾಡ್ಕೊತಾ ಇದ್ದೀರಿ, ಅದೆಲ್ಲರಿಗೂ ಗೊತ್ತಿರೋದೆ. ಅದರಿಂದ ನಮಗೆ ಬೇರೆ ದೇಶದಾಗ ಯಾವ ದೇಶದೂ ಅಲ್ಲಿ ಯಾರೋ ಅಟ್ಯಾಕ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಇಂಪ್ಯಾಕ್ಟ್ ಬೀಳ್ತಾಯಿದೆ ಇಂಡೈರೆಕ್ಟಾಗಿ. ಈ ಪೆಟ್ರೋಲ್ ರೇಟ್ಗಳಾಗಲಿ,
ಗ್ಯಾಸ್ ಆಗಲಿ, ಕ್ರೂಡ್ ಆಯಿಲ್ ಆಗಲಿ ಎಲ್ಲ ನಾವೆಲ್ಲ 85% ಬೇರೆ ದೇಶದಿಂದನೇ ನಾವು ಆಮದು ಮಾಡ್ಕೊತಾ ಇದ್ದೀರಿ. ಅದರಿಂದ ಸ್ವಲ್ಪ ಎಫೆಕ್ಟ್ ಬೀಳಿದೆ. ಇದೇನ ಸಕ್ಸಸ್ಫುಲ್ಲಾಗಿ ಆದರೆ ನಮಗೆ ಆರಾಮಾಗಿ ಆಯಿಲು, ಗ್ಯಾಸು ಅನಿಲ ಇದು ಎಕ್ಸ್ಪೋರ್ಟು ಚೆಕ್ ಮಾಡೋರೆ ಹೇಳೋರೆ ಇದು ಅನಿಲ ಸಿಕ್ಕೈತೆ ಅಂತ. ಅದು ಇನ್ನು ಮುಂದೆ ಎಷ್ಟು ಸಿಕ್ಕೈತೆ, ಏನು ಸಿಕ್ಕೈತೆ ಮುಂದೆ ಎಲ್ಲ ಇನ್ನೂ ಪರಿಶೋಧನೆ ಮಾಡ್ತಾನೆ ಇದ್ದಾರೆ. ಸ್ನೇಹಿತರೆ, ಅಂಡಮಾನ್ ಸಮುದ್ರದಲ್ಲಿ ಪತ್ತೆಯಾದ ಈ ನೈಸರ್ಗಿಕ ಅನಿಲ ನಿಕ್ಷೇಪ ಭಾರತದ ಇಂಧನ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತಲೇ ಹೇಳ್ತಾ ಇದ್ವು. ಅಥವಾ ಇದು ಕೇವಲ ಆರಂಭಿಕ ನಿರೀಕ್ಷೆಯ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯವೇನು? ಇದು ಸಿಗ್ತಾಯಿದೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.